ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 25ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ನವಮಿಯ ತಿಥಿ ಇರುವಂಥ ದಿನ. ಈ ನವಮಿಯ ತಿಥಿ ಈ ದಿನ ರಾತ್ರಿ 2:49 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:05 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 3:48 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ರಾತ್ರಿ 1:28 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:36 ಮಧ್ಯಾಹ್ನ 2:05 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:07 ಮಧ್ಯಾಹ್ನ 12:36 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:38 ಇರಲಿದೆ. ಇನ್ನು ಈ ದಿನ ಇರುವಂಥ ದುಷ್ಟ ಮುಹೂರ್ತದ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:57 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:37 ಮಧ್ಯಾಹ್ನ 12:07 ಮತ್ತೆ ಅಪರಾಹ್ನ 3:54 ಸಂಜೆ 5:24 ಅಮೃತ ಕಾಲದ ಸಮಯ. ಹಾಗಾಗಿ ನಿಮ್ಮ ಶುಭ ಕಾರ್ಯಗಳನ್ನು ಹಾಗೆ ನಿಮ್ಮ ಪ್ರಯಾಣವನ್ನು ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡ್ಬೋದು. ಒಳ್ಳೆಯ ಪ್ರಯತ್ನ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಮಾತಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ಯಾರು ಉತ್ತಮವಾದಂತಹ ಸಂವಹನ ಕಮ್ಯುನಿಕೇಷನ್ ಇಟ್ಕೊಂಡಿದ್ದೀರೋ ಅಂಥವ್ರಿಗೆ ಈ ದಿನ ಬಹಳ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ಬುಧ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಇನ್ನು ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೂ ಕೂಡ ಬುಧ ಕಾರಕ. ಹಾಗಾಗಿ ಈ ದಿನ ಗೆಳೆಯರಲ್ಲಿ ಪರಸ್ಪರ ಸಹಕಾರದ ಮನೋಭಾವ ಕಾಣಿಸ್ಕೊಳ್ಳುತ್ತೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ, ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ಪ್ರಗತಿದಾಯಕವಾಗಿರುತ್ತೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಕೂಡ ಬುಧ ಕಾರಕ.
ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪರೀಕ್ಷೆಯ ಬಗ್ಗೆ ಆಗಲಿ, ಉನ್ನತ ವ್ಯಾಸಂಗದ ಬಗ್ಗೆ ಆಗಲಿ ನೀವು ತೆಗೆದುಕೊಂಡಂತಹ ತೀರ್ಮಾನ ಏನಿದೆ ಈ ದಿನ ಅದು ಮುಂದೆ ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಹಾಗೆ ವಿನೋದಕ್ಕೆ, ಹಾಸ್ಯಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ಮನರಂಜನೆಗಾಗಲಿ, ಹಾಸ್ಯಕ್ಕಾಗಲಿ ಏನೂ ಕೊರತೆ ಇಲ್ಲ. ಏಕೆಂದರೆ ಈ ದಿನ ತುಂಬ ಮನಸ್ಸಿಗೆ ಸಮಾಧಾನ ತರುವಂಥ, ಸಂತೋಷ ತರುವಂಥ ವಿಚಾರಗಳೇ ಜರುಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಉತ್ತಮ ಫಲವನ್ನು ಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಕೆಲಸಗಳು ಆರಂಭ ಆಗುವಂಥದ್ದು ನಿಧಾನ, ಫಲಿತಾಂಶ ಬರುವಂಥದ್ದು ತುಂಬ ನಿಧಾನ. ಹಾಗಾಗಿನೇ ಆ ಕೆಲಸದ ಬಗ್ಗೆ ಇರುವಂಥ ಆಸಕ್ತಿಯನ್ನೇ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿಯೇ ಈ ದಿನ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಸ್ವಂತ ಬಿಸಿನೆಸ್ಸನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲಕರವಾಗಿರುವಂಥದ್ದು. ಇನ್ನು ಆರ್ಬಿಟ್ರೇಷನ್ಗಾಗಲಿ, ನೆಗೋಷಿಯೇಷನ್ಸ್ಗಾಗಲಿ, ಹಾಗೆ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಬಂಡವಾಳ ಹೂಡುವಂಥ ಒಂದು ಪ್ರಯತ್ನ, ಆ ದಿಸೆಯಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅನುಕೂಲವನ್ನು ತರುವಂಥ ಹೊರ ಅಂತ ಹೇಳಿದ್ರೆ ಅದು ಬುಧ ಹೊರ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 41 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 28 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಯತ್ನಗಳಾಗಲಿ, ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ, ಮಾತುಕತೆಗಳನ್ನಾಗಲಿ ಈ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಅಥವಾ ಈ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಶುಕ್ರ ಹೋರದಲ್ಲಿ ಬೇಡ. ಏಕೆಂದರೆ ಅಷ್ಟೊಂದು ಲಾಭದಾಯಕವಾದಂಥ ಪ್ರಯತ್ನ ಅಲ್ಲ ಇದು. ಹಾಗಾಗಿನೇ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 43 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 25 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡಲಿಕ್ಕೆ, ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಇಲ್ಲಿ ನೀವು ಮಾಡುವಂಥ ಪ್ರಯತ್ನ ಯಶಸ್ವಿಯಾಗುತ್ತೆ, ಅನುಕೂಲಕರವಾಗಿ ಇರುವಂಥದ್ದು. ಇನ್ನು ನಿಮ್ಮ ಉತ್ಪನ್ನಗಳಿದೆಯಲ್ಲ ಅದನ್ನು ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಪ್ರಯತ್ನ ಮಾಡಿ. ಏಕೆಂದರೆ ಕುಜ ಸ್ಪರ್ಧೆಗೆ ಕಾರಕನಾಗಿರುವಂಥವನು, ಕಾಂಪಿಟೇಷನ್ಗೆ ಕಾರಕ. ಹಾಗಾಗಿ ನಿಮ್ಮ ಒಂದು ಮಾರ್ಕೆಟಿಂಗ್ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಸ್ಪರ್ಧೆಗಳಿದ್ದರೂ ಕೂಡ, ಈ ಮಾರ್ಕೆಟ್ನಲ್ಲಿ ಏರುಪೇರುಗಳಿದ್ದರೂ ಕೂಡ ಅದನ್ನು ಒಂದು ಬ್ಯಾಲೆನ್ಸ್ ಮಾಡುವಂಥ ಒಂದು ಪರಿಸ್ಥಿತಿ ಈ ಕುಜ ಹೋರಾದಲ್ಲಿ ಬರುತ್ತೆ. ಹಾಗಾಗಿನೇ ಈ ಕುಜ ಹೋರ ಸ್ಪರ್ಧೆಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ತುಂಬ ಅನುಕೂಲಕರವಾಗಿರುವಂಥ ಹೋರ ಇದು. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 25 ನಿಮಿಷದಿಂದ ಸಂಜೆ 6 ಗಂಟೆ 24 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ
1 ಗಂಟೆ 35 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಚಗೋದಿಯಾದಂತೆ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 55 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 10 ನಿಮಿಷದವರೆಗೂ ಕೂಡ ಉತ್ತಮವಾದಂತಹ ಅವಕಾಶಗಳಿರುವಂತಹ ಸಮಯ. ಹಾಗಾಗಿ ಈ ಒಂದು ಸಮಯದ ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ. ಏಕೆಂದರೆ ಈ ದಿನ ಮೃಗಶಿರ ನಕ್ಷತ್ರ ಇರುತ್ತೆ. ಹಾಗೆ ಬುಧವಾರ, ಈ ಎರಡರ ಕಾಂಬಿನೇಷನ್ ಏನಿದೆ ಅದು ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡುವಂತಹ ಸಂದರ್ಭ ಇದು. ಹಾಗಾಗಿ ಈ ದಿನ ಮಧ್ಯಾಹ್ನ 2 ಗಂಟೆ 5 ನಿಮಿಷದಿಂದ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಅಲ್ಲಿಂದನೇ ಈ ಸರ್ವಾರ್ಥ ಸಿದ್ಧಿಯೋಗ ಆರಂಭ ಆಗುವಂಥದ್ದು. ಇನ್ನು ನಾಳೆ ಬೆಳಿಗ್ಗೆ 6 ಗಂಟೆ 42 ನಿಮಿಷದವರೆಗೂ ಕೂಡ ಈ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಹೊಸ ಪ್ರಯತ್ನಗಳನ್ನು, ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಿ. ನಿಮ್ಮ ಯಾವುದೇ ರೀತಿಯ ಮುಂದಿನ ಯೋಜನೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಒಂದು ಯೋಜನೆಯ ರೂಪುರೇಷೆಗಳನ್ನು ಅಂತಿಮಗೊಳಿಸುವಂಥದ್ದು, ಇಂಥ ವಿಚಾರಗಳನ್ನು ನೀವು ಈ ಸರ್ವಾರ್ಥ ಸಿದ್ಧಿಯೋಗದ ಸಂದರ್ಭದಲ್ಲಿ ಆರಂಭ ಮಾಡಬಹುದು. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಒಟ್ಟಾರೆ ಈ ಪಂಚಾಂಗ ಏನಿದೆ, ನಾವು ಪ್ರತಿನಿತ್ಯ ತಿಳಿಸುವಂತಹ ಪಂಚಾಂಗ, ಅದು ನಿಮಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ಕೊಡುವಂಥದ್ದು. ಹಾಗಾಗಿನೇ ಪ್ರತಿನಿತ್ಯ ನೀವು ಈ ಪಂಚಾಂಗವನ್ನು ಶ್ರವಣ ಮಾಡಿ ಅದನ್ನು ಆದಷ್ಟು ಅನುಸರಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಅಭಿಜಿನ್ ಮುಹೂರ್ತ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಹಾಗೆ ಬುಧವಾರದ ದಿನ ಅಂದರೆ ಈ ದಿನ ಅಭಿಜಿನ್ ಮುಹೂರ್ತ ಇರಲ್ಲ. ಇದಕ್ಕೆ ಕಾರಣ ಏನು ಅನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ಅಭಿಜಿನ್ ಮುಹೂರ್ತ ಅನ್ನುವಂಥದ್ದು ದಿನದ ಮಧ್ಯಭಾಗ. ಹಾಗಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಾವು ಸಮಯವನ್ನು ತೆಗೆದುಕೊಂಡು ಅದನ್ನು 2ರಿಂದ ಭಾಗಿಸಿದಾಗ ಬರುವಂಥ ಒಂದು ಸಮಯ ಏನಿದೆ ಅದು ಅಭಿಜಿನ್ ಮುಹೂರ್ತ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಮುಹೂರ್ತ ಬಹಳ ಮುಖ್ಯ ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಿದೆ. ಅದು ನಮ್ಮ ಸಂಪ್ರದಾಯದಲ್ಲಿ ಅಳವಡಿಸ್ಕೊಂಡಿರುವಂಥ ಒಂದು ಬಹಳ ಮುಖ್ಯವಾದಂಥ ಅಂಶ. ಇಲ್ಲಿ ಮುಹೂರ್ತದಲ್ಲಿ ಬ್ರಹ್ಮ ಮುಹೂರ್ತ ಇದೆ, ಬ್ರಾಹ್ಮಿ ಮುಹೂರ್ತ ಇದೆ, ಗೋಧೂಳಿ ಮುಹೂರ್ತ ಇದೆ. ಇವುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥ ವಿಚಾರ ಇದೆ. ಇಲ್ಲಿ ಈ ನಿತ್ಯ ಮುಹೂರ್ತಗಳನ್ನು ಕೂಡ ಶುಭ ಕಾರ್ಯಗಳಿಗೆ ಬಳಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಆ ದಿನದಲ್ಲಿ ಯಾವ ಸಮಯ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು, ಹಾಗೆ ಶುಭ ಲಗ್ನಗಳಲ್ಲಿ ಗ್ರಹಗಳ ಬಲಗಳನ್ನು ಆಧರಿಸಿ, ಹಾಗೆ ಅದನ್ನು ಲಾಭಗಳ ಆಧಾರದಲ್ಲಿ ನಿಷ್ಕರ್ಷೆ ಮಾಡುವಂಥ ಒಂದು ಪ್ರಯತ್ನ ಇರುತ್ತೆ. ಇಲ್ಲಿ ಈ ಅಭಿಜಿನ್ ಮುಹೂರ್ತ ಅನ್ನುವಂಥದ್ದು ಎಲ್ಲ ವಿಶೇಷ ಮುಹೂರ್ತಗಳಿಗೆ ಇದ್ದ ಹಾಗೆ ಈ ಮುಹೂರ್ತಕ್ಕೂ ಕೂಡ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಇಲ್ಲಿ ಈ ಅಭಿಜಿನ್ ಮುಹೂರ್ತದ ಅವಧಿ ಏನಿದೆ ಅದು 48 ನಿಮಿಷಗಳವರೆಗೆ ಇರುತ್ತೆ. ಇಲ್ಲಿ ನಕ್ಷತ್ರ ಬದಲಾವಣೆಯ 24 ನಿಮಿಷಗಳ ಮೊದಲು ಮತ್ತೆ ನಂತರದ ಅವಧಿಯನ್ನ ಅಭಿಜಿನ್ ಮುಹೂರ್ತ ಅಂತ ಹೇಳಿ ಕರೆಯುವಂಥದ್ದು ಇದೆ. ಮೂಲಭೂತವಾಗಿ ಇದು 48 ನಿಮಿಷಗಳವರೆಗೆ ಇರುತ್ತೆ. ಆದರೆ ಈ ದಿನ ಚಿಕ್ಕದಾಗಿದ್ದರೆ ಇದರ ಅವಧಿ ಕಡಿಮೆ ಇರಬಹುದು. ಆದರೆ ಈ ಅಭಿಜಿನ್ ಮುಹೂರ್ತ ಬಹಳ ಮಂಗಳಕರವಾಗಿರೋದ್ರಿಂದ ಜನ ತಮ್ಮ ಕೆಲಸಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಮುಹೂರ್ತವನ್ನು ಕೂಡ ಅನುಸರಣೆ ಮಾಡುವಂಥದ್ದು ಇದೆ. ಇನ್ನು ಅಭಿಜಿನ್ ಮುಹೂರ್ತದ ದಿನ ಅಶುಭವಾಗಿದ್ದರೂ ಕೂಡ ಆ ಗಳಿಗೆಯಲ್ಲಿ ಮಾಡುವಂಥ ಕೆಲಸ ಶುಭವಾಗುತ್ತೆ ಅನ್ನುವಂಥ ನಂಬಿಕೆ ಇರುತ್ತೆ. ಹಾಗಾಗಿನೇ ಅಭಿಜಿನ್ ಮುಹೂರ್ತ ಎಲ್ಲ ದೋಷಗಳನ್ನು ಕೂಡ ತೆಗೆದು ಹಾಕುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಅತ್ಯಂತ ಶುಭ ಮುಹೂರ್ತ ಅನ್ನುವಂಥ ಒಂದು ವಿಚಾರ. ಜೊತೆಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಕ್ಕೂ ಕೂಡ ಇದು ಮಂಗಳಕರವಾದಂಥ ಸಮಯ ಅನ್ನುವಂಥದ್ದನ್ನು ಪರಿಗಣಿಸಿದ್ದಾರೆ ನಮ್ಮ ಹಿರಿಯರು. ಇನ್ನು ವಿಶೇಷವಾಗಿ ಬೇರೆ ಚಟುವಟಿಕೆಗಳಿಗೆ ಪ್ರತ್ಯೇಕ ಮುಹೂರ್ತಕ್ಕೆ ಹೋಗದೆ ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ಅಭಿಜಿನ್ ಮುಹೂರ್ತದಲ್ಲಿ ಆರಂಭ ಮಾಡಬಹುದು ಅನ್ನುವಂಥ ಒಂದು ಮಾರ್ಗದರ್ಶನ ಕೂಡ ಇದೆ. ಏಕೆಂದರೆ ಇದು ದಿನದ ಅತ್ಯಂತ ಅದೃಷ್ಟದ ಸಮಯ.
ಇದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ 15ರಲ್ಲಿ ದಿನದ 8ನೇ ಮುಹೂರ್ತ ಈ ಅಭಿಜಿನ್ ಮುಹೂರ್ತ ಅಂತ ಹೇಳುವಂಥದ್ದು ಇದೆ. ಇದು ನಿಖರವಾಗಿ ಈಗಾಗಲೇ ಹೇಳಿದಾಗೆ ದಿನದ ಮಧ್ಯಭಾಗದಲ್ಲಿ ಇರುವಂಥದ್ದು. ಯಾವುದೇ ಸ್ಥಿತಿಯಲ್ಲಿ ಶುಭ ಕಾರ್ಯಕ್ಕೆ ಉತ್ತಮ ಮುಹೂರ್ತ ಇಲ್ಲ ಅಂತ ಹೇಳಿ ಪಂಚಾಂಗ ಹೇಳ್ತಾ ಇದ್ರೆ ಅಂಥ ಒಂದು ಕಾರ್ಯಗಳನ್ನು ಅಭಿಜಿನ್ ಮುಹೂರ್ತದಲ್ಲಿ ಆರಂಭ ಮಾಡಬಹುದು ಅನ್ನುವಂಥದ್ದು ಜ್ಯೋತಿಷಿಗಳ ಅಭಿಪ್ರಾಯ ಆಗಿದೆ. ಹಾಗೆ ಈ ಅಭಿಜಿನ್ ಮುಹೂರ್ತಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಇದೆ, ಅದಕ್ಕೆ ಪೌರಾಣಿಕವಾದಂಥ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ಶಿವ ಅಭಿಜಿನ್ ಮುಹೂರ್ತದಲ್ಲೇ ತ್ರಿಪುರಾಸುರನನ್ನು ಶಿರಶ್ಛೇದ ಮಾಡಿದ ಅನ್ನುವಂಥ ಒಂದು ವಿಚಾರ ಇದೆ. ಅಂದರೆ ದುಷ್ಟಶಕ್ತಿಗಳನ್ನು ನಿರ್ನಾಮ ಮಾಡಲಿಕ್ಕೆ ಶಿವ ಈ ಒಂದು ಸಮಯವನ್ನೇ ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥ ವಿಚಾರ. ಇನ್ನು ಹಿಂದೂ ಪುರಾಣದ ಪ್ರಕಾರ ಅಭಿಜಿನ್ ಮುಹೂರ್ತದ ಸಮಯದಲ್ಲೇ ಸುದರ್ಶನ ಚಕ್ರದ ಸಹಾಯದಿಂದ ಹಲವಾರು ದೋಷಗಳನ್ನು ಭಗವಾನ್ ವಿಷ್ಣು ನಿವಾರಣೆ ಮಾಡಿದ್ರು ಅನ್ನುವಂಥ ಒಂದು ವಿಚಾರ. ಆದ್ದರಿಂದಲೇ ಈ ಅಭಿಜಿನ್ ಮುಹೂರ್ತ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಮಾಡುತ್ತೆ ಅನ್ನುವಂಥ ಒಂದು ಕಲ್ಪನೆ ಇದೆ. ಇನ್ನು ಭಗವಾನ್ ವಿಷ್ಣುವಿನ 7ನೇ ಅವತಾರದಲ್ಲಿ ಶ್ರೀರಾಮಚಂದ್ರ ಅಭಿಜಿನ್ ಮುಹೂರ್ತದಲ್ಲೇ ಜನಿಸಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಇದು ಈ ಸೂರ್ಯನ ಸ್ಥಾನವನ್ನು ಆಧರಿಸಿದಂತಹ ಮುಹೂರ್ತ. ಆದ್ದರಿಂದ ಇದು ಸ್ಥಳಕ್ಕೆ ಹೊಂದಿಕೊಂಡಿರುವಂಥದ್ದು. ಅದೇ ರೀತಿ ಇದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿನೇ ನಿರ್ದಿಷ್ಟ ಪ್ರದೇಶದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಆಧಾರದ ಮೇಲೆ ಇದನ್ನು ಲೆಕ್ಕಾಚಾರ ಮಾಡುವಂಥದ್ದು ಇದೆ. ಅದರಿಂದಲೇ ಅಭಿಜಿನ್ ಮುಹೂರ್ತ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂಥ ಒಂದು ಮುಹೂರ್ತ. ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಸಿದ್ಧಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇರೋದ್ರಿಂದಲೇ ಇಲ್ಲಿ ಮದುವೆ ಅಥವಾ ಉಪನಯನವನ್ನು ಹೊರತುಪಡಿಸಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಇದು ಸೂಕ್ತವಾದಂಥ ಮುಹೂರ್ತ ಆಗಿದೆ. ಕೆಲವರು ಈ ಅಭಿಜಿನ್ ಮುಹೂರ್ತದಲ್ಲಿ ವಿವಾಹವನ್ನು ಏರ್ಪಡಿಸುವಂಥದ್ದು ಕೂಡ ಇದೆ. ಏಕೆಂದರೆ ಇದು ಮಧ್ಯಾಹ್ನದ ಸಮಯದಲ್ಲಿ ಬರುವಂತಹ ಒಂದು ಮುಹೂರ್ತ ಇದು. ಆದರೆ ಕೆಲವರು ಇದನ್ನು ಅವಾಯ್ಡ್ ಮಾಡುವಂಥದ್ದು ಕೂಡ ಇದೆ. ಇನ್ನು ಅಭಿಜಿನ್ ಮುಹೂರ್ತ ಶುಕ್ಲ ಪಕ್ಷದಲ್ಲಿ ಮತ್ತೆ ಹಲವಾರು ಒಳ್ಳೆಯ ಯೋಗಗಳನ್ನು ಹೊಂದಿರುವಂಥ ದಿನ ಇದ್ದರೆ ಹೆಚ್ಚು ಪವಿತ್ರವಾಗಿರುತ್ತೆ, ಶಕ್ತಿಯುತವಾಗಿರುತ್ತೆ. ಈ ದಿನ ನೋಡಿ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಜೊತೆಗೆ ಅಭಿಜಿನ್ ಮುಹೂರ್ತ ಇಲ್ಲದೇ ಇರುವಂಥ ಒಂದು ದಿನ ಇದು ಬುಧವಾರದ ದಿನ. ಆದ್ದರಿಂದ ಈ ದಿನ ಈ ಅಭಿಜಿನ್ ಮುಹೂರ್ತ ಬರುವಂಥ ಸಮಯ ಏನಿದೆ ಮಧ್ಯಾಹ್ನದ ಸಮಯ, ಆ ಒಂದು ಸಮಯವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಇನ್ನು ಬೇರೆ ದಿನಗಳಲ್ಲಿ ಒಳ್ಳೆಯ ಯೋಗಗಳಿದ್ದು ಆ ದಿನ ಅಭಿಜಿನ್ ಮುಹೂರ್ತ ಏನಾದರೂ ಇದ್ದರೆ ಆ ಮಧ್ಯಾಹ್ನ ತುಂಬ ಶಕ್ತಿಯುತವಾಗಿರುತ್ತೆ. ಈ ಮುಹೂರ್ತಕ್ಕೆ ತಿಥಿ, ನಕ್ಷತ್ರ, ರಾಶಿ ಅಥವಾ ಮಾಸ ಇದರ ಅವಲಂಬನೆ ಇರಲ್ಲ. ಇನ್ನು ಈ ಮುಹೂರ್ತ ಪ್ರತಿದಿನ ಇದ್ದೇ ಇರುತ್ತೆ. ಈಗಾಗಲೇ ಹೇಳಿದಾಗೆ 48 ನಿಮಿಷಗಳ ಅವಧಿಯಲ್ಲಿ ಅಭಿಜಿನ್ ಮುಹೂರ್ತದ ಲೆಕ್ಕಾಚಾರ ಇರುತ್ತೆ. ಇನ್ನು ಈ ಅಭಿಜಿನ್ ಮುಹೂರ್ತಕ್ಕೆ ಮಹಾವಿಷ್ಣುವಿನ ಹಾಗೆ ಪರಶಿವನ ಆಶೀರ್ವಾದ ಇರುತ್ತೆ. ಅವರು ಈ ಮುಹೂರ್ತವನ್ನ ವಿಶೇಷವಾಗಿ ಬಲಗೊಳ್ಳುವಂತೆ ಪ್ರೇರೇಪಣೆ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಅಭಿಜಿನ್ ಮುಹೂರ್ತ ತುಂಬಾ ಪವರ್ಫುಲ್ ಆಗಿರುವಂತಹ ಮುಹೂರ್ತ. ಇನ್ನು ಪಂಚಾಂಗದಲ್ಲಿ ನಿತ್ಯ ಮುಹೂರ್ತ ಸರಿಯಾಗಿ ಸಿಕ್ಕದೇ ಇದ್ದಂತಹ ಸಂದರ್ಭದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಈ ಪ್ರಮುಖ ಘಟನೆಗಳೇನಿದೆ ಅಥವಾ ಚಟುವಟಿಕೆಗಳೇನಿದೆ ಅದನ್ನು ಆರಂಭ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಹಾಗಾಗಿನೇ ಈ ಅಭಿಜಿನ್ ಮುಹೂರ್ತದ ಸಮಯ ಏನಿದೆ ಅಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಹೆಚ್ಚು ಕಡಿಮೆ ಫಲಪ್ರದವಾಗುತ್ತೆ ಅನ್ನುವಂಥದ್ದು. ಹಾಗೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅಭಿಜಿನ್ ಮುಹೂರ್ತದಲ್ಲೇ ಶುಭ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ಕೂಡ ಇದೆ. ಇನ್ನು ಇದಕ್ಕೆ ಪೂರಕವಾಗಿ ನಾವು ಹೇಳುವಂತಹ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ಅಭಿಜಿನ್ ಮುಹೂರ್ತದಲ್ಲೇ ಜನಿಸಿದ್ರು ಅನ್ನುವಂಥದ್ದು. ಅದರಿಂದಲೇ ಈ ಒಂದು ಸಮಯ ಅತ್ಯಂತ ಮಂಗಳಕರ ಮುಹೂರ್ತ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಯಾರು ಜನಿಸಿದ್ದಾರೋ ಕೆಲವೊಮ್ಮೆ ಅವರು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಬಹುದು. ಆದರೆ ನಂತರ ಅವರು ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ತಾರೆ, ಜನಾನುರಾಗಿ ಆಗ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಅಭಿಜಿನ್ ಮುಹೂರ್ತ ಈ ಒಂದು ಹಿನ್ನೆಲೆಯಲ್ಲೂ ಕೂಡ ತುಂಬಾ ಮಂಗಳಕರವಾಗಿರುವಂಥದ್ದು. ಇನ್ನು ಈ ಅಭಿಜಿನ್ ಅಥವಾ ಅಭಿಜಿತ್ ಅನ್ನುವಂಥ ಒಂದು ಪದದ ಅರ್ಥ ಏನು ಅಂತ ಹೇಳಿದ್ರೆ ಅದು ವಿಜಯಶಾಲಿ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ.
ಹಾಗಾಗಿನೇ ಈ ಮುಹೂರ್ತ ಮತ್ತೆ ಈ ಮುಹೂರ್ತದಲ್ಲಿ ಆರಂಭ ಆಗುವಂತಹ ಕೆಲಸ ಕಾರ್ಯಗಳು ಜಯಶಾಲಿಯನ್ನಾಗಿ ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ವಿವಾಹ ಮತ್ತೆ ಉಪನಯನ ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ಈ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅತ್ಯಂತ ಸೂಕ್ತವಾದಂತಹ ಒಂದು ಸಮಯ, ಸೂಕ್ತವಾದಂತಹ ಮುಹೂರ್ತ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ಅಭಿಜಿನ್ ಮುಹೂರ್ತ ಸೂರ್ಯನನ್ನ ಅವಲಂಬಿಸಿರೋದ್ರಿಂದ ಇಲ್ಲಿ ಸೂರ್ಯ ನಮಗೆ ತೇಜಸ್ಸನ್ನ ಕೊಡುವಂಥವನು, ಹಾಗೆ ಆರೋಗ್ಯವನ್ನ ಕೊಡುವಂಥವನು. ಜೊತೆಗೆ ನಮ್ಮ ಕೆಲಸ ಕಾರ್ಯಗಳ ಪ್ರಖರತೆಯನ್ನಾಗ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನಾಗ್ಲಿ ತಂದು ಕೊಡಲಿಕ್ಕೆ ಈ ಸೂರ್ಯನ ಅವಲಂಬನೆ ಬಹಳ ಮುಖ್ಯ. ಅದಕ್ಕಾಗಿನೇ ಈ ಅಭಿಜಿನ್ ಮುಹೂರ್ತದಲ್ಲಿ ಮಾಡುವಂತಹ ಕೆಲಸಗಳು ತುಂಬಾ ಯಶಸ್ವಿ ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಈ ಅಭಿಜಿನ್ ಮುಹೂರ್ತದ ಸಂದರ್ಭದಲ್ಲೇ ಸೂರ್ಯ ಲಗ್ನದಿಂದ 10ನೇ ಮನೆಯಲ್ಲಿ ಸಾಮಾನ್ಯವಾಗಿ ಇರುವಂಥವನು. ಇಲ್ಲಿ 10ನೇ ಮನೆ ನಮ್ಮ ಉದ್ಯೋಗ, ನಮ್ಮ ಕೆಲಸ, ನಮ್ಮ ಕರ್ಮಗಳನ್ನ ಪ್ರತಿನಿಧಿಸುವಂಥದ್ದು. ಹಾಗಾಗಿ ನಾವು ಮಾಡುವಂತಹ ಕೆಲಸ ಸೂರ್ಯನ ಅಂಶದಿಂದ ಅದು ಯಶಸ್ಸನ್ನ ಪಡ್ಕೊಳ್ಳುತ್ತೆ ಅನ್ನುವಂಥ ಹಿನ್ನೆಲೆ ಕೂಡ ಇದೆ. ಹಾಗಾಗಿನೇ ಈ ಅಭಿಜಿನ್ ಮುಹೂರ್ತ ಅತ್ಯಂತ ಸೂಕ್ತವಾಗಿರುವಂತಹ ಒಂದು ಮುಹೂರ್ತ ಅನ್ನುವಂಥ ನಂಬಿಕೆ. ಕೆಲವರು ಈಗಲೂ ಕೂಡ ಅದನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಹಿರಿಯರು ಹೇಳೋ ಪ್ರಕಾರ ಅದು ಮಠ ಮಧ್ಯಾಹ್ನದ ಸಮಯ ಆಗತ್ತೆ. ಆ ಸಮಯದಲ್ಲಿ ಪ್ರಯಾಣವನ್ನಾಗ್ಲಿ ಅಥವಾ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬಾರದು ಅನ್ನುವಂಥ ಒಂದು ವಿಶೇಷ ತಿಳುವಳಿಕೆ ಕೂಡ ಹೇಳ್ತಾ ಇರ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಗಾಗಲೇ ವಿವರಣೆ ಕೊಟ್ಟಂತೆ ಈ ಅಭಿಜಿನ್ ಮುಹೂರ್ತ ದಿನದ ಮಧ್ಯಭಾಗ ಆಗಿದ್ರೂ ಕೂಡ ಸೂಕ್ತವಾಗಿರುವಂತಹ ಸಮಯ ಕೆಲವೊಂದು ಕೆಲಸಗಳಿಗೆ ಅನ್ನುವಂಥ ವಿಚಾರವನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇರೋದ್ರಿಂದ ಇದನ್ನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಹಣಕಾಸಿನ ನಿರ್ವಹಣೆಯಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಆರಂಭ ಚೆನ್ನಾಗಿದೆ, ಆದರೆ ಮಧ್ಯದಲ್ಲಿ ಅದಕ್ಕೆ ತೊಡಕುಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನೀವು ಯಾರನ್ನ ಹೆಚ್ಚು ನಂಬ್ತೀರೋ ಅವರಿಂದಲೇ ನಿಮಗೆ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮುಗ್ಧತೆಯನ್ನ ಕೆಲವರು ಅಪಾರ್ಥ ಮಾಡಿಕೊಳ್ಳುವಂಥದ್ದು, ಕೆಲವರು ಅದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ಹೊಸ ಜವಾಬ್ದಾರಿಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಆದರೆ ಈ ದಿನ ಯಾವುದೇ ಕೆಲಸವನ್ನು ಮೊದಲು ಅಂದಾಜು ಮಾಡಿಕೊಳ್ಬೇಕು. ಅದರ ಸಾಧಕ ಬಾಧಕಗಳು ಏನಿದೆ ಮೊದಲು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕಾಏಕಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಯಾವುದೇ ಕೆಲಸಕ್ಕೆ ಒಪ್ಪಿಗೆಯನ್ನು ಕೂಡ ನೀವು ಕೊಡಬೇಡಿ. ಇನ್ನು ಈ ದಿನ ನಿಮಗೆ ಎದುರಾಗುವಂಥ ಅವಕಾಶಗಳೇನಿದೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಕೆಲವು ಅದೃಷ್ಟದ ಸಮಯ ಕೂಡ ಈ ದಿನ ನಿಮಗೆ ಬರುವಂಥದ್ದು ಇದೆ. ಹಾಗಾಗಿನೇ ಅಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನದ ಓಡಾಟ ಕೆಲಸಗಳು ಇದರಿಂದ ಒತ್ತಡಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಆಯಾಸ ಕೂಡ ಆಗುವಂಥದ್ದು. ಇದು ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಅನ್ಯರ ವಿಚಾರದಲ್ಲಿ ಸ್ವಲ್ಪ ಭಾಗಿಗಳಾಗುವಂಥ ಸಾಧ್ಯತೆ ಕೂಡ ಇದೆ. ಮೂರನೆಯವರ ವಿಚಾರ, ಅದರಲ್ಲಿ ಒಂದು ಮಧ್ಯಸ್ಥಿಕೆಗಾಗಿಯೋ ಅಥವಾ ಯಾವುದೋ ಒಪ್ಪಂದಕ್ಕಾಗಿಯೋ ನೀವು ಅಲ್ಲಿ ಪ್ರವೇಶ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ತೀರ್ಮಾನ ಬಹಳ ನಿಖರವಾಗಿರಬೇಕು. ಯಾರಿಗೂ ಕೂಡ ನೋವಾಗಬಾರ್ದು, ಅನ್ಯಾಯ ಆಗಬಾರ್ದು. ಆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹಣದ ವಿಚಾರದಲ್ಲಿ ಹಣದ ನಷ್ಟ ಆಯಿತು, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿ ಅದು ವಾಪಸ್ಸು ಬರ್ತಾ ಇಲ್ಲ, ಹಣವನ್ನು ನಿಮ್ಮಿಂದ ಪಡ್ಕೊಂಡಂಥವರು ಅದನ್ನು ವಾಪಸ್ಸು ಮಾಡ್ತಿಲ್ಲ, ಇಂಥ ವಿಚಾರಗಳಲ್ಲಿ ಈ ದಿನ ನೀವು ಮತ್ತೊಮ್ಮೆ ಪ್ರಯತ್ನ ಮಾಡುವಂಥದ್ದು ಉತ್ತಮ. ನೀವು ಎಲ್ಲಿ ಸೋಲ್ತೀರೋ ಅಲ್ಲೇ ಗೆಲ್ಲಬೇಕು, ಎಲ್ಲಿ ವಸ್ತುವನ್ನು ಕಳ್ಕೊಳ್ತೀರೋ ಅಲ್ಲೇ ಹುಡುಕಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಶಾಂತಿ ಸಮಾಧಾನ ಇರಬೇಕು. ಅದಕ್ಕಾಗಿ ಹೊಂದಾಣಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ
ಈ ದಿನ ಬಹಳ ವಿಶೇಷವಾದಂಥ ದಿನ. ಏಕೆಂದರೆ ಈ ದಿನ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಸಂಪರ್ಕಗಳನ್ನು ಪಡ್ಕೊಳ್ತೀರಿ. ಕಮ್ಯುನಿಕೇಷನ್ ಚೆನ್ನಾಗಿದೆ, ಮಾತುಗಾರಿಕೆ ಬಹಳ ಅದ್ಭುತವಾಗಿದೆ. ಹಾಗಾಗಿ ಎಂಥವರನ್ನೂ ಕೂಡ ಈ ದಿನ ಮೆಸ್ಮರೈಸ್ ಮಾಡುವಂಥ ಒಂದು ಕಲೆಗಾರಿಕೆ ನಿಮ್ಮಲ್ಲಿದೆ. ಕೈಚಳಕ ಇದೆ, ಬುದ್ಧಿವಂತಿಕೆ ಇದೆ. ಹಾಗೆ ಈ ದಿನದ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ತುಂಬ ಪ್ರಗತಿಯನ್ನು ಕಾಣುವಂಥ ಸಂದರ್ಭ. ಇನ್ನು ಚಂದ್ರನಿಂದ ಈ ದಿನ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಮನಸ್ಥಿತಿ ಚೆನ್ನಾಗಿದೆ. ಈ ಮೆಂಟಲ್ ಸ್ಟೇಟಸ್ ಏನಿದೆ ಅದರಿಂದ ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ನೀವು ಯಾವಾಗಲೂ ತುದಿಗಾಲಿನಲ್ಲೇ ನಿಂತಿರ್ತೀರಿ. ಹಾಗಾಗಿನೇ ಕೆಲವೊಂದು ಸನ್ನಿವೇಶಗಳು ನಿಮಗೆ ಸದುಪಯೋಗಕ್ಕೆ ಬರುವಂಥದ್ದು. ಹಾಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತಾರಲ್ಲ, ಆ ರೀತಿಯಲ್ಲಿ ಸನ್ನಿವೇಶಗಳು ತಾನಾಗಿ ನಿಮಗೆ ಅನುಕೂಲಕರವಾಗಿ ಪರಿಣಮಿಸುವಂಥದ್ದು ಇದೆ. ಇನ್ನು ಸಾಮಾಜಿಕ ವಲಯದಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಯಾವಾಗಲೂ ಕೂಡ ಸ್ವಾಗತ ಇದ್ದೇ ಇರುತ್ತೆ. ಅದು ಈ ದಿನ ಒಳ್ಳೆಯ ಫಲವನ್ನು ಕೊಡೋದ್ರಿಂದ ಕೆಲವರು ಅದನ್ನು ತುಂಬ ಇಷ್ಟಪಟ್ಟು ಆ ಕೆಲಸಕ್ಕೆ ಸ್ವಾಗತವನ್ನು ಕೋರುವಂಥದ್ದು ಕೂಡ ಇದೆ. ಇದರಿಂದ ನಿಮ್ಮ ಒಂದು ಪ್ರತಿಷ್ಠೆ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳೇನಾದರೂ ಅದರ ಹಿನ್ನೆಲೆಯಲ್ಲಿದ್ದರೆ ಅಲ್ಲೂ ಕೂಡ ನಿಮಗೆ ಆದಾಯ ಉತ್ತಮವಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ಹವಾಗುಣದ ಏರುಪೇರಿರ್ಬೋದು, ಅಥವಾ ನೀವು ತೆಗೆದುಕೊಳ್ಳುವಂಥ ಆಹಾರದ ವ್ಯತ್ಯಾಸದಲ್ಲಿರ್ಬೋದು ಸ್ವಲ್ಪ ಆರೋಗ್ಯ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಪೈಪೋಟಿ ಇದೆ, ಸ್ಪರ್ಧೆ ಇದೆ. ಆದರೂ ಕೂಡ ಅದರಲ್ಲಿ ಭಾಗವಹಿಸ್ತೀರಿ, ಅದರಲ್ಲಿ ಜಯ ಗಳಿಸ್ತೀರಿ. ಅಂಥ ಒಂದು ಜಾಣ್ಮೆ ಈ ದಿನ ನಿಮ್ಮಲ್ಲಿ ಇರುವಂಥದ್ದು. ಇನ್ನು ವಿಶೇಷವಾಗಿ ಕೆಲವೊಂದು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಏಕೆಂದರೆ ನಿಮ್ಮ ತಾಳ್ಮೆಯನ್ನು ಕೆಡಿಸುವಂಥ ಕೆಲವೊಂದು ಪ್ರಸಂಗಗಳು ಬರ್ಬೋದು. ಈ ಅನ್ಯರ ಮಾತು, ಮೂರನೆಯವರ ಮಾತು ನಿಮ್ಮನ್ನು ಕೆರಳಿಸುತ್ತೆ, ಈ ದಿನ ಕೋಪ ತರಿಸುತ್ತೆ. ಆದರೆ ಸ್ವಲ್ಪ ಸಮಾಧಾನದಿಂದ ಇರುವಂಥದ್ದು ತುಂಬ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮ ಅವಕಾಶ ಲಭಿಸುವಂಥ ಸಮಯ. ಹಾಗಾಗಿ ಅಂಥ ಸಮಯದಲ್ಲಿ ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಮುಂದಿನ ಓದು, ಉನ್ನತ ವ್ಯಾಸಂಗ, ವಿದೇಶ ಪ್ರವಾಸ ಮಾಡಿ ಅಲ್ಲಿ ಓದಬೇಕು ಅನ್ನುವಂಥ ವಿಚಾರ ಇಂಥದ್ದೇನಾದರೂ ಇದ್ದರೆ ಈ ದಿನ ನಿರ್ಣಯ ಕೈಗೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಮಿಶ್ರ ಫಲಗಳು ಕಾಣುವಂಥ ಸಂದರ್ಭ. ಈ ದಿನ ಆರಂಭದ ಸಮಯದಲ್ಲಿ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಅದನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣ ಸಂಭವ ಏನಿದೆ ಅದು ನಿಮಗೆ ಒತ್ತಡವನ್ನು ತರುವಂಥದ್ದು. ಹಾಗೆ ಎಲ್ಲೋ ಒಂದು ಕಡೆ ನಿಮಗೆ ಮಾನಸಿಕವಾಗಿ ಆಲೋಚನೆಗಳು ವಿಚಿತ್ರವಾಗಿ ಬರುವಂಥದ್ದು ಇದೆ. ಇನ್ನು ತೀರ್ಮಾನ ಮಾಡುವಂಥ ಶಕ್ತಿ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ದಿನ ನೀವು ಮಾಡುವಂಥ ಯಾವುದೇ ರೀತಿಯ ತೀರ್ಮಾನಗಳು ಕೂಡ ನಿಮಗೆ ಮುಂದೆ ಒಳ್ಳೆಯ ಫಲವನ್ನು ತರಲ್ಲ. ತತ್ಕಾಲಕ್ಕೆ ಅದು ಸರಿ ಅನ್ನಿಸ್ಬೋದು, ಆದರೆ ಮುಂದೆ ನೀವು ಯೋಚನೆ ಮಾಡಿದಾಗ, ಭವಿಷ್ಯದಲ್ಲಿ ಯೋಚನೆ ಮಾಡಿದಾಗ ಅಂಥ ತೀರ್ಮಾನಗಳಿಂದ ನಿಮಗೆ ಪಶ್ಚಾತ್ತಾಪ ಉಂಟಾಗುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಅಂತಹ ಸಂದರ್ಭ ಬಂದರೆ ನೀವು ನಾಳೆಗೆ ಅದನ್ನು ಮುಂದೂಡಿ, ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ, ಒಳ್ಳೆಯ ತೀರ್ಮಾನ ಕೂಡ ನಿಮ್ಮಿಂದ ಆಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು, ಇದು ಬಹಳ ಮುಖ್ಯ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಟೀಮ್ ಲೀಡರ್ ಆಗಲಿ, ಈ ದಿನ ಅವರನ್ನು ಕೂಡ ಒಂದು ಒಳ್ಳೆಯ ಸಾಮರಸ್ಯದಲ್ಲಿ ಇಟ್ಕೊಳ್ಬೇಕು, ಗುಡ್ ಬುಕ್ಸಲ್ಲಿ ಇಟ್ಕೊಳ್ಬೇಕು ಅವರನ್ನು. ಇಲ್ಲಾಂದರೆ ಮನಸ್ತಾಪಗಳಾಗತ್ತೆ, ಮಾತಿನ ಚಕಮಕಿ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ವ್ಯವಹಾರಗಳಲ್ಲಿ, ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟದ ಬಾಬ್ತು ಕಂಡು ಬರ್ತಾ ಇದೆ. ಹಾಗಾಗಿ ಪ್ರಮುಖವಾದಂತಹ ತೀರ್ಮಾನ ಕೈಗೊಳ್ಳದೇ ಇರುವಂಥದ್ದು, ಹಾಗೆ ಬಂಡವಾಳ ತೊಡಗಿಸುವಂಥ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಈ ದಿನ ಮಾಡಬಾರ್ದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾವುದೇ ಹೊಸ ಕೆಲಸಕ್ಕೆ ಈ ದಿನ, ಅದರಲ್ಲೂ ದಿನದ ಬೆಳಗಿನ ಅವಧಿಯಲ್ಲಿ ಕೈ ಹಾಕಬೇಡಿ. ಇನ್ನು ಈ ದಿನ ಆರೋಗ್ಯ, ಅದರಲ್ಲೂ ನಿಮ್ಮ ಕುಟುಂಬದಲ್ಲಿ ಇರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ವೈದ್ಯರನ್ನು
ಭೇಟಿ ಮಾಡಿ ಅವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಪ್ರಯಾಣ, ಸ್ವಲ್ಪ ಖರ್ಚು ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಸ್ತ್ರೀ ವರ್ಗದವರಿಂದ ಕೂಡ ನಿಮಗೆ ಒತ್ತಡಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಈ ದಿನ ನೀವು ಬ್ಯಾಲೆನ್ಸ್ ಮಾಡಲೇಬೇಕು. ಅದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಉತ್ಸಾಹ ಇರುವಂಥ ದಿನ. ಅದಕ್ಕಾಗಿಯೇ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ನಿಮಗೆ ಎಂಥ ಜವಾಬ್ದಾರಿ ನಿಮಗೆ ಸಿಕ್ಕಿದ್ರೂ ಕೂಡ ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನದ ಸನ್ನಿವೇಶ ಏನಿದೆ ಅದನ್ನು ತುಂಬ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಇರಬೇಕು, ಒಳ್ಳೆಯ ಹೆಸರು ಬರಬೇಕು, ಇಂಥ ಪ್ರಯತ್ನಗಳು, ಇಂಥ ಆಲೋಚನೆಗಳು ಕೂಡ ಜೊತೆಯಲ್ಲೇ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳು ನಿಮ್ಮ ಹತೋಟಿಗೆ ಮೀರಿ ಘಟಿಸುವಂಥದ್ದು ಕೂಡ ಇದೆ. ಆದರೂ ಕೂಡ ಅದನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇನ್ನು ನಿಮ್ಮ ಯೋಜನೆಗಳೇನೇ ಇದ್ದರೂ ಕೂಡ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಅದನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸ್ಬಿಡಿ. ಏಕೆಂದರೆ ಈ ದಿನ ನಿಮಗೆ ಹಿತಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಉಪಾಯದ ಬಗ್ಗೆ, ನಿಮ್ಮ ಯೋಜನೆಯ ಬಗ್ಗೆ ಯಾರಿಗಾದರೂ ಮೊದಲೇ ಹೇಳಿದ್ರೆ ಅದನ್ನು ತಡೆಯುವಂಥ ಒಂದು ಪ್ರಯತ್ನ ಆ ಕಡೆಯಿಂದ ನಡೀತಾ ಇರುತ್ತೆ. ಏಕೆಂದರೆ ನಿಮ್ಮ ಅಭಿವೃದ್ಧಿ, ನಿಮ್ಮ ಪ್ರಗತಿ ಕೆಲವರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಹೊಟ್ಟೆ ಉರಿ ಇರುವಂಥವರ ಮಧ್ಯದಲ್ಲಿ ನೀವು ಈ ರೀತಿ ಯೋಜನೆಗಳನ್ನು ಹೇಳಿದ್ರೆ ಅದಕ್ಕೆ ಅವರು ಒಂದು ಕೌಂಟರ್ ಪ್ಲ್ಯಾನನ್ನು ಮಾಡುವಂಥ ಅವಕಾಶ ಇದೆ, ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಬೇರೆಯವರು ಮಾಡಿರುವಂಥ ತಪ್ಪನ್ನು ತೋರಿಸುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇರುತ್ತೆ. ಯಾಕೆಂದರೆ ನಾನು ಸರಿ, ನಾನು ಮಾಡಿದ್ದೇ ಸೂಕ್ತ ಅನ್ನುವಂಥ ಒಂದು ಧಾಟಿಯಲ್ಲಿ ಬೇರೆಯವರ ತಪ್ಪನ್ನು ನೀವು ಬೇಗ ಕಂಡುಹಿಡಿಯುವಂಥದ್ದು, ಆ ತಪ್ಪನ್ನು ಎತ್ತಿ ಹೇಳುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಆದಷ್ಟು ಇಂಥದ್ದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಎಲ್ಲರಲ್ಲೂ ಕೂಡ ನೀವು ನಗುನಗ್ತಾ ಇರಬೇಕು, ಸಂತೋಷದಿಂದ ಇರಬೇಕು. ಅದಕ್ಕಾಗಿ ಅವರ ಒಂದು ಡ್ರಾಬ್ಯಾಕ್ಸ್ ಏನಿದೆ, ಅವರ ವೀಕ್ನೆಸ್ ಏನಿದೆ, ಅವರು ಮಾಡಿರುವಂಥ ತಪ್ಪುಗಳೇನಿದೆ ಅದನ್ನು ಕ್ಷಮಿಸಬೇಕು. ಈ ದಿನ ಅವರಲ್ಲಿರುವಂಥ ಒಳ್ಳೆಯತನವನ್ನು ಈ ದಿನ ಗಮನಿಸ್ಕೊಳ್ಳಿ. ಮನಸ್ಸಿಗೆ ಒಂದು ಚೈತನ್ಯ ಸಿಕ್ಕತ್ತೆ ನಿಮಗೆ. ಏಕೆಂದರೆ ಅಂಥ ಒಂದು ಒಳ್ಳೆಯ ವ್ಯಕ್ತಿಯ ಜೊತೆಯಲ್ಲಿ ಇದ್ದೇನಲ್ಲ, ಅವರ ಜೊತೆಯಲ್ಲಿ ಇಂಥ ಚಟುವಟಿಕೆಗಳು ನಡೀತಾ ಇದೆಯಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಒಳ್ಳೆಯದನ್ನು ಮಾತ್ರ ಆರಿಸ್ಕೊಳ್ಳಿ. ಹಂಸ ಕ್ಷೀರ ನ್ಯಾಯದಂತೆ. ಹಂಸಕ್ಕೆ ಹಾಲು ನೀರು ಎರಡನ್ನೂ ಕೂಡ ಬೆರೆಸಿಟ್ಬಿಟ್ರೆ ಅದು ಹಾಲಿನ ಅಂಶವನ್ನು ಮಾತ್ರ ಸೇವನೆ ಮಾಡುತ್ತೆ, ಅಲ್ಲೇ ನೀರನ್ನು ಉಳಿಸ್ಬಿಡತ್ತೆ. ಆ ರೀತಿಯಲ್ಲಿ ನೀವು ಕೂಡ ಮನುಷ್ಯರಲ್ಲಿರುವಂಥ ಒಳ್ಳೆಯತನವನ್ನು ಮಾತ್ರ ಗಮನಿಸ್ಕೊಳ್ಳಿ. ಆ ವ್ಯಕ್ತಿಯನ್ನು ನೀವು ಅಕ್ಸೆಪ್ಟ್ ಮಾಡಿಕೊಳ್ಳೋ ಮೊದಲು ಎಷ್ಟು ಒಳ್ಳೆಯತನ ಇದೆ ಅನ್ನುವಂಥದ್ದನ್ನು ನೀವು ಲೆಕ್ಕಾಚಾರ ಮಾಡಿ. ಏಕೆಂದರೆ ಈ ದಿನ ಲೆಕ್ಕಾಚಾರಕ್ಕೆ ಬಹಳ ಸೂಕ್ತವಾಗಿರುವಂಥ ದಿನ. ಇದರಲ್ಲಿ ಸಕ್ಸಸ್ ಆಗ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವ್ರಿಗೂ ಕೂಡ ಈ ದಿನ ಉತ್ತಮ ಅವಕಾಶಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷ ರೀತಿಯ ಆಸಕ್ತಿ ಇರುತ್ತೆ. ಒಂದು ತಾಜಾತನ ಅನ್ನುವಂಥದ್ದು ಇದೆ. ತುಂಬ ಫ್ರೆಶ್ ಆಗಿರ್ತೀರಿ ಈ ದಿನ ಕೆಲಸದಲ್ಲಿ. ಅದರಲ್ಲೂ ಈ ದಿನದ ಹಣದ ವಿಚಾರದಲ್ಲಾಗಲಿ, ನಿಮ್ಮ ಒಂದು ವ್ಯಾಪಾರದ ಲಾಭದ ದೃಷ್ಟಿಯಿಂದಲಾಗಲಿ ನಿಮಗೆ ತುಂಬ ಸಮಾಧಾನಕರವಾಗಿರುವಂಥ ದಿನ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಗಳ ಜೊತೆಯಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಎಷ್ಟೇ ಕಷ್ಟ ಬಂದರೂ ಕೂಡ ಈ ದಿನ ನಿಮ್ಮತನವನ್ನು ಬಿಡಲ್ಲ. ನಿಮ್ಮ ಗುರಿಯನ್ನು ಈ ದಿನ ನೀವು ಚಾಚು ತಪ್ಪದೆ ಪರಿಪಾಲನೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಕಷ್ಟಪಟ್ಟರೂ ಕೂಡ ಒಳ್ಳೆಯ ಫಲ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ, ಆ ರೀತಿಯಲ್ಲಿ ಪ್ರಯತ್ನಕ್ಕೆ ಮೀರಿದಂಥ ಒಳ್ಳೆಯ ಫಲಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಅನಿರೀಕ್ಷಿತ ಅತಿಥಿಗಳನ್ನು ಭೇಟಿ ಮಾಡುವಂಥದ್ದು ಕೂಡ ಇದೆ. ಇದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು. ಆದರೂ ಕೂಡ ನೀವು ಕಳೆಯುವಂಥ ಸಮಯ ಒಂದು ಕ್ವಾಲಿಟಿಯ ಸಮಯ, ಗುಣಾತ್ಮಕವಾದಂಥ ಸಮಯ. ಅಲ್ಲಿ ನಿಮಗೆ ವಿಶೇಷವಾದಂಥ
ಕೆಲವು ಆಸಕ್ತಿದಾಯಕವಾದಂಥ ವಿಚಾರಗಳು ಮನನ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಕಳೆದು ಹೋದ ವಿಚಾರಕ್ಕೆ ಚಿಂತೆ ಮಾಡಬೇಡಿ. ಅದು ವ್ಯಕ್ತಿ ಆಗಲಿ, ವಸ್ತು ಆಗಲಿ, ಸಮಯ ಆಗಲಿ ಕಳೆದು ಹೋಗಿದೆ, ಅದು ನಿಮ್ಮಿಂದ ದೂರ ಹೋಯಿತು. ಹಾಗಾಗಿ ಅಂಥದ್ದಕ್ಕೆ ಮತ್ತೆ ಚಿಂತೆ ಮಾಡಿ ಪ್ರಯೋಜನ ಅನ್ನುವಂಥದ್ದು ಇಲ್ಲ. ಒಂದು ವೇಳೆ ಅದನ್ನು ಮತ್ತೆ ಪಡ್ಕೊಳ್ಳುವಂಥ ಒಂದು ವಿಚಾರ ಏನಾದರೂ ಮನಸ್ಸಿನಲ್ಲಿದ್ದರೆ ನಿಮ್ಮ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ಖಂಡಿತ ಅದು ನಿಮ್ಮನ್ನು ತಲುಪತ್ತೆ. ಅದನ್ನು ನೀವು ಅನುಭವಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ಒಂದು ಹಿನ್ನೆಲೆಯಲ್ಲಿ ಹಿರಿಯರ ಬುದ್ಧಿಮಾತಿಗೆ ಮಣಿಬೇಕು, ಅವರ ಸಲಹೆಯನ್ನು ಕೇಳಿಸ್ಕೊಳ್ಬೇಕು. ಅವರ ಅನುಭವದ ಮಾತಿದು. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಸಾವಧಾನದಿಂದ ಇರಿ. ತೆರೆದ ಮನಸ್ಸಿರಲಿ, ಪ್ರಿಜುಡೀಸ್ ಅನ್ನುವಂಥದ್ದು ಇರಬಾರ್ದು. ಹಾಗಾಗಿ ಜ್ಞಾನವನ್ನು ನೀವು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿ ಮೂಲೆಯಿಂದಲೂ ಜ್ಞಾನ ನಿಮಗೆ ಸಿಕ್ಕಲಿ, ನಾಲೆಡ್ಜ್ ಅನ್ನುವಂಥದ್ದು ಸಿಕ್ಕಲಿ. ಅವರು ಹಿರಿಯರಾಗಲಿ ಕಿರಿಯರಾಗಲಿ ಹೇಳಿರುವಂಥ ಮಾತಿನಲ್ಲಿ ಒಂದು ಅರ್ಥ ಇರುತ್ತೆ, ಒಂದು ಸಾರ ಇರುತ್ತೆ. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಪಾಲಿಗೆ ಬಂದದ್ದೇ ಪಂಚಾಮೃತ, ಇದು ನಿಮ್ಮ ಗಮನದಲ್ಲಿರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುವಂಥ ದಿನ. ನಿಮ್ಮ ಮಾತಿನ ಧಾಟಿ ಇರ್ಬೋದು, ನಿಮ್ಮ ಒಂದು ನಡೆ ಇರ್ಬೋದು, ಅದು ಕೆಲವರಲ್ಲಿ ಅನುಮಾನವನ್ನು ಹುಟ್ಟು ಹಾಕತ್ತೆ. ಹಾಗಾಗಿ ಇಲ್ಲಿಯವರೆಗೆ ನೀವು ತೆಗೆದುಕೊಂಡಂಥ ತೀರ್ಮಾನವೇ ಬೇರೆ ರೀತಿಯಲ್ಲಿರ್ತಾ ಇತ್ತು. ಆದರೆ ಈ ದಿನ ನಿಮ್ಮ ತೀರ್ಮಾನ ಸ್ವಲ್ಪ ಸಂಶಯಾಸ್ಪದವಾಗಿ ಇರುತ್ತೆ. ಅದು ಕುಟುಂಬದಲ್ಲಿ ಅಥವಾ ನೀವು ಮಾಡುವಂಥ ಉದ್ಯೋಗ ಕ್ಷೇತ್ರದಲ್ಲಿ ಇಂತಹ ಸಂಶಯಗಳು ಯಾರಿಗಾದರೂ ಬಂದರೆ ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಆ ಸಂಶಯ ತಪ್ಪು ಅನ್ನೋವಂಥದ್ದನ್ನು ನೀವು ಪ್ರೂವ್ ಮಾಡಬೇಕು. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುವಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಈ ದಿನ ನೀವು ಎಣಿಸಿದಂತೆ ಕೆಲಸಗಳಾಗಲ್ಲ, ನೀವು ಅಂದುಕೊಂಡಂತೆ ಕೆಲಸಗಳು ಜರುಗಲ್ಲ. ಹಾಗಾಗಿ ಆ ಕೆಲಸಗಳು ಹೇಗೆ ಬರುತ್ತೋ ಅದಕ್ಕೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಗಾಳಿ ಬಂದಂಥ ದಿಕ್ಕಿನಲ್ಲೇ ನೀವು ಸಾಗಬೇಕು, ಅಲ್ಲೇ ತೂರಬೇಕು. ಆ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇರಲಿ, ಸ್ವಲ್ಪ ಹೊಂದಾಣಿಕೆ ಇರಲಿ. ಇನ್ನು ಈ ದಿನದಲ್ಲಿ ಪೈಪೋಟಿಯಿಂದ ನಿಮ್ಮ ಮನಸ್ಸು ಕಂಗೆಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಎಲ್ಲಿ ನೋಡಿದ್ರೂ ಕೂಡ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಎಲ್ಲಿ ನೋಡಿದ್ರೂ ಕೂಡ ಏನೋ ಒಂದು ರೀತಿಯಲ್ಲಿ ಮೋಸ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಆದರೆ ಇದರಲ್ಲಿ ಅರ್ಧಕ್ಕರ್ಧ ನಿಜ ಇರುತ್ತೆ, ಅರ್ಧಂಬರ್ಧ ಸುಳ್ಳು ಕೂಡ ಇರುತ್ತೆ. ಹಾಗಾಗಿನೇ ಅಂಥ ಒಂದು ವಿಚಾರಗಳನ್ನು ಬಹಳ ವಿವೇಚನೆಯಿಂದ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ ಸದಾಕಾಲ ಅಲರ್ಟ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ, ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು. ಯಾಕೆಂದರೆ ಅಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ನಿಮ್ಮ ಒಂದು ಧಾಟಿಯೇ ಬೇರೆ, ನಿಮ್ಮ ಆಲೋಚನಾ ಶೈಲಿಯೇ ಬೇರೆ ಇರುತ್ತೆ. ಅದು ಬೇರೆಯವರ ಜೊತೆ ಹೊಂದಾಣಿಕೆ ಆಗಲ್ಲ. ಇಲ್ಲಿ ಒಂದು ರೀತಿಯಲ್ಲಿ ರಿಫ್ಟ್ ಅಥವಾ ಒಂದು ರೀತಿಯ ಅಭಿಪ್ರಾಯ ಭೇದ ಉಂಟಾಗುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಅತಿಯಾದಂಥ ಭಾವನಾತ್ಮಕ ಬೆಳವಣಿಗೆ ಇದೆಯಲ್ಲ, ಅದು ಕೂಡ ಈ ದಿನ ನಿಮಗೆ ಕೇಡನ್ನು ತರುವಂಥದ್ದು. ಹಾಗಾಗಿ ಈ ಅಟ್ಯಾಚ್ಮೆಂಟ್ ವಿಚಾರದಲ್ಲಾಗಲಿ, ಅತಿಯಾದಂಥ ಒಂದು ವ್ಯಾಮೋಹ ಇರುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸದ ಮಟ್ಟವನ್ನು ಜಾಸ್ತಿ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆದರೆ ಆಂಜನೇಯ ಸ್ತೋತ್ರವನ್ನು ಮಾತ್ರ ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ 8ರಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ತುಮುಲ ಇರುತ್ತೆ, ಯಾವುದೋ ಒಂದು ಬಾಧೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಚಿಂತೆ ಏನಿದೆ ಅದು ಬೇಡದ ವಿಚಾರಕ್ಕೆ ಹೆಚ್ಚು ಹರಿಯುವಂಥದ್ದು. ಹಾಗಾಗಿ ಸಮಯ ವ್ಯರ್ಥವಾಗುವಂಥದ್ದು ನಿಮ್ಮ ಆಲೋಚನೆಗಳಿಂದ. ಇನ್ನು ಕೆಲಸವೇ ಆರಂಭ ಆಗಲ್ಲ, ಆದರೆ ಅದಕ್ಕೆ ಸಿದ್ಧತೆಯನ್ನು ಮಾಡಿದ್ದೆ ಈ ದಿನ. ಅಂಥ ಒಂದು ಸನ್ನಿವೇಶದಲ್ಲಿ ಕುಟುಂಬಸ್ಥರ ಮೂದಲಿಕೆಯ ಮಾತುಗಳನ್ನು ಕೇಳಬೇಕಾಗತ್ತೆ. ನೀವು
ಪ್ರಯೋಜನ ಇಲ್ಲ ಅನ್ನುವಂಥ ಮಾತು ಕೂಡ ಕೆಲವರಿಂದ ಬರುವಂಥದ್ದು ಇದೆ. ಆದರೆ ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಇಲ್ಲಿಯವರೆಗೆ ನೀವು ಪ್ರಯೋಜನದಲ್ಲಿದ್ದಿರಿ, ಆದರೆ ಈ ದಿನ ಏಕಾಏಕಿ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಹೊತ್ಕೊಳ್ಳುವಂಥದ್ದಕ್ಕೆ ನೀವು ಸಿದ್ಧರಾಗಬಾರ್ದು. ಅದಕ್ಕಾಗಿ ಸ್ವಲ್ಪ ಸೋಮಾರಿತನ ಬಿಟ್ಟು ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸಂಪರ್ಕದಲ್ಲಿ ಎಲ್ಲೋ ಒಂದು ಕಡೆ ಮಿಸ್ಕಮ್ಯುನಿಕೇಷನ್ ಅನ್ನುವಂಥದ್ದು ಆಗತ್ತೆ. ಅಂದರೆ ಸಂಪರ್ಕದಲ್ಲಿ ಕಡಿತ ಆಗುತ್ತೆ. ಅದು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಅನುಕೂಲವನ್ನು ತರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಹೇಳಬೇಕಾಗಿರುವಂಥ ವಿಚಾರಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಹೇಳಿ, ನೇರವಾಗಿ ಹೇಳಿ, ಬಹಳ ಕ್ವಿಕ್ಕಾಗಿ ಹೇಳಿ, ತ್ವರಿತವಾಗಿ ಹೇಳಿ. ಇದು ಎಷ್ಟೋ ನಷ್ಟವನ್ನು ಅಥವಾ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಆಲೋಚನೆಗಳು ತುಂಬ ಧನಾತ್ಮಕವಾಗಿ ಇರಬೇಕಾಗತ್ತೆ. ಏಕೆಂದರೆ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ತುಂಬ ಇದೆ. ಕೆಲವರ ಬಗ್ಗೆ ಅನುಮಾನ ಇದೆ. ಕೆಲವು ವಿಶೇಷವಾದಂಥ ಸಂದರ್ಭಗಳನ್ನು ನೀವು ಆಶ್ಚರ್ಯಕರವಾಗಿ ನೋಡುವಂಥದ್ದು, ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಇರುತ್ತೆ. ಇದರಿಂದ ಕೆಲಸಗಳಲ್ಲಿ ಪ್ರಗತಿ ಇರಲ್ಲ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಆದ್ದರಿಂದ ದೂರದ ಪ್ರಯಾಣ ಆಗಲಿ ಅಥವಾ ಬೇರೆಯವರ ಜೊತೆಯಲ್ಲಿ ಮಾಡುವಂಥ ಪ್ರಯಾಣದ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಪ್ರಯಾಣವನ್ನು ಮುಂದೂಡುವಂಥದ್ದು ಅಥವಾ ನೀವಿದ್ದ ಕಡೆಯಲ್ಲೇ ಕೆಲಸಗಳನ್ನು ಮಾಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯನ್ನು ತೋರಿಸಲಿಕ್ಕೆ ಅವಕಾಶಗಳಿರುವಂಥ ದಿನ. ಹಾಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ನಿಭಾಯಿಸ್ತೀರಲ್ಲ, ಅದನ್ನು 4 ಜನರ ಜೊತೆಯಲ್ಲಿ ಹೇಳಿಕೊಳ್ಳುವಂಥ ಒಂದು ಹುಮ್ಮಸ್ಸು ಜಾಸ್ತಿ ಇರುತ್ತೆ, ಉತ್ಸಾಹ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಸಾಧನೆಯ ಬೆನ್ನನ್ನು ನೀವೇ ತಟ್ಟಿಕೊಳ್ಳುವಂಥದ್ದು. ಹಾಗೆ ನಿಮ್ಮ ಸಾಮರ್ಥ್ಯ ಬೇರೆಯವರಿಗೆ ತಿಳಿಯಬೇಕು ಅಂದರೆ ಕೆಲವೊಮ್ಮೆ ಇಂಥ ಪ್ರಯತ್ನಗಳು ಕೂಡ ಆಗಬೇಕಾಗತ್ತೆ. ಅದು ಈ ದಿನ ನಿಮ್ಮ ಸ್ವಪ್ರತಿಷ್ಠೆಗಾಗಿ ಹೇಳಿಕೊಳ್ಳುವಂಥದ್ದಲ್ಲ, ನಿಮ್ಮನ್ನು ನೀವು ಹೆಚ್ಚುಗಾರಿಕೆ ಅನ್ನುವಂಥ ಮಾತನ್ನು ಹೇಳುವಂಥದ್ದಲ್ಲ. ಆದರೆ ಇದು ಅಗತ್ಯವಾಗಿ ಬೇಕಾಗಿರುವಂಥ ವಿಚಾರ ಇದು. ಏಕೆಂದರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಯಾಕಾಗಿ ಆರಂಭ ಮಾಡಿದ್ರಿ, ಯಾವ ರೀತಿಯ ಫಲವನ್ನು ಕೊಡುತ್ತೆ ಅನ್ನುವಂಥ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಸಕ್ಸಸ್ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಕ, ವಿವೇಚನೆ, ಬುದ್ಧಿವಂತಿಕೆ ಇದನ್ನೆಲ್ಲ ಒಗ್ಗೂಡಿಸಿ ಕೆಲಸವನ್ನು ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮಗೆ ಪ್ರಗತಿ ಇದೆ, ಅನುಕೂಲ ಇದೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ನಿಮ್ಮ ಕಷ್ಟ ಸುಖಗಳನ್ನು ಅವರು ವಿಚಾರ ಮಾಡುವಂಥದ್ದು, ಅವರು ಕೂಡ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಗಳಾಗುವಂಥ ಸಾಧ್ಯತೆ ಇರೋದರಿಂದಲೇ ಈ ದಿನ ನಿಮಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಈ ದಿನ ಎನರ್ಜಿ ಲೆವೆಲ್ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಖರ್ಚು ಮಿತಿ ಮೀರಬಾರ್ದು. ಅಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿದ್ರೆ ಇನ್ನೂ ನಿಮ್ಮ ಪ್ರಗತಿ ಹೆಚ್ಚಾಗಿರುತ್ತೆ. ನಾಳೆಗಾಗಿ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ವಿಚಾರ, ಅದರ ಬಗ್ಗೆ ಸ್ವಲ್ಪ ಹೊಸ ಜ್ಞಾನ ಕೂಡ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಹೊಸಬರ ಪರಿಚಯ ಆಗುತ್ತೆ. ಅವರ ಒಂದು ಬುದ್ಧಿಮಾತಿಗೆ ಮಣಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ಅವರ ಮಾತು ಈ ದಿನ ನಿಮಗೆ ತುಂಬ ಇಷ್ಟ ಆಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭದಲ್ಲೇ ಇರ್ತೀರಿ. ಆದರೆ ನಿಮ್ಮ ಒಂದು ಸ್ಥಾನಮಾನ, ನಿಮ್ಮ ಗೌರವ ಇದನ್ನು ಎಲ್ಲೂ ಕೂಡ ರಾಜಿ ಮಾಡಿಕೊಳ್ಬೇಡಿ. ನಿಮ್ಮತನವನ್ನು ಉಳಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ತುಂಬ ಪ್ರಗತಿಯನ್ನು ಕಾಣುವಂಥ ದಿನ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ, ಸೂಕ್ತವಾದ ಸಮಯಕ್ಕೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳನ್ನು, ಜವಾಬ್ದಾರಿ ಏನಿದೆ ಅದನ್ನು ಕೂಡ ಬೇರೆಯವರಿಗೆ ಹಂಚಿ ಜೊತೆಯಲ್ಲಿ ನಡೆಯುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗಾಗಿ ಈ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಇದರಲ್ಲಿ ನಿಮಗೆ ಬಹಳ
ಸಂತೋಷ ಇದೆ, ಅನುಕೂಲ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಬಹಳ ಉತ್ತಮವಾಗಿರುತ್ತೆ. ಅದಕ್ಕಾಗಿಯೇ ಎಂಥದ್ದೇ ಕೆಲಸ ಆದರೂ ಕೂಡ ಒಂದು ಕೈ ನೋಡೋಣ ಅನ್ನುವಂಥ ಒಂದು ಮನೋಭಾವ, ಇದು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಒಂದು ಮನೋಭಾವ. ಇಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಮುಖ್ಯ ಅಲ್ಲ, ಆದರೆ ಈ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಪ್ರತಿ ಕೆಲಸ ಕಾರ್ಯಗಳನ್ನು ಕೂಡ ನೀವು ಪ್ರಯತ್ನದಿಂದಲೇ ಆರಂಭ ಮಾಡ್ತೀರಿ. ಅದು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಮುಂದೆ ಒಳ್ಳೆಯ ಫಲವನ್ನು ತರುತ್ತೆ. ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಆದಾಯ ಹೆಚ್ಚಳ ಆಗುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಬಹಳ ಮುತುವರ್ಜಿಯಿಂದ ಮೊನ್ನೆ ನೀವೊಂದು ಬದಲಾವಣೆಯನ್ನು ಮಾಡಿಕೊಂಡಿದ್ದೀರಿ, ಅದು ಈ ದಿನ ಉತ್ತಮ ಫಲವನ್ನು ತಂದುಕೊಡುತ್ತೆ. ಇನ್ನು ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ತವಕದಲ್ಲಿ ಇದ್ದೀರಿ. ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದಾಗಲಿ, ಹಣಕಾಸಿನ ವಿಚಾರದಲ್ಲಿ ಈ ದಿನ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಾಗಲಿ ನಡೆಯುತ್ತೆ. ಅದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗೆ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಈ ದಿನ ಸಂಬಂಧಿಕರಲ್ಲಿ ನಿಮ್ಮ ಮಾತುಕತೆಯನ್ನು ಮುಂದುವರಿಸಬೇಕಾಗತ್ತೆ. ಅಲ್ಲಿಗೆ ನಿಲ್ಲಿಸಬೇಡಿ, ಏಕೆಂದರೆ ಈ ಕಮ್ಯುನಿಕೇಷನ್ ಕಟ್ಟಾದರೆ ಆ ರಿಲೇಷನ್ಶಿಪ್ಗೂ ಕೂಡ ಏನೋ ಒಂದು ಮಂಕು ಬಿಡುತ್ತೆ. ಹಾಗಾಗಿ ತಪ್ಪು ಯಾರದ್ದೇ ಇರಲಿ, ಆದರೆ ನೀವು ಮಾತ್ರ ನಿಮ್ಮ ಮಾತು, ನಿಮ್ಮ ಒಂದು ಸಂಬಂಧವನ್ನು ಮುಂದುವರಿಸುವಂಥ ಪ್ರಯತ್ನ ನಿಮ್ಮಿಂದಲೇ ಆಗಲಿ. ಇದು ಯಾವುದೇ ರೀತಿಯಲ್ಲಿ ನಿಮ್ಮನ್ನು ನೀವು ಕೀಳು ಅಂತ ಹೇಳಿ ಪರಿಭಾವಿಸುವಂಥದ್ದಲ್ಲ. ಆ ಒಂದು ಪ್ರಯತ್ನ ನಿಮಗೆ ಜಯವನ್ನು ತಂದಾಗ ನೀವು ಮಾಡುವಂಥದ್ದು ಸರಿ ಇದೆ ಅನ್ನುವಂಥ ಆತ್ಮವಿಶ್ವಾಸ ನಿಮಗೆ ಮೂಡುತ್ತೆ. ಅದಕ್ಕಾಗಿಯೇ ಅಂಥ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ನಿಮ್ಮ ಒಂದು ಕೋಪ ತಾಪಗಳೇನಿದೆ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅಷ್ಟೊಂದು ಸೂಕ್ತವಾಗಿರುವಂಥ ಸಮಯ ಅಲ್ಲ. ಹಾಗಾಗಿನೇ ಪ್ರಮುಖವಾಗಿರುವಂಥ ವಿಚಾರಗಳನ್ನು ಈ ದಿನ ನೀವು ತೀರ್ಮಾನಕ್ಕೆ ಒಳಪಡಿಸಬೇಡಿ. ಹಾಗೆ ಯಾವುದೇ ತೀರ್ಮಾನ ಆದರೂ ಕೂಡ ಆತುರದ ತೀರ್ಮಾನ ಆಗುತ್ತೆ. ಅದು ನಿಮ್ಮ ಕುಟುಂಬಕ್ಕೋ ಅಥವಾ ನಿಮ್ಮ ವ್ಯಾಪಾರಕ್ಕೋ ಸ್ವಲ್ಪ ಹಿನ್ನಡೆಯನ್ನು ತರುವಂಥ ಸಂದರ್ಭ ಇರುತ್ತೆ, ಜಾಗ್ರತೆ. ಇನ್ನು ಈ ಆಸ್ತಿ ಸ್ವಾಮ್ಯದ ಬಗ್ಗೆ ಇರುವಂಥ ಭಿನ್ನಾಭಿಪ್ರಾಯಗಳು ಕೂಡ ಈ ದಿನ ಮುಂದುವರಿಯುವಂಥದ್ದಿದೆ. ಹಾಗಾಗಿ ಅದು ಬಗೆಹರಿಲಿ, ಅದಕ್ಕೆ ಒಂದು ಲಾಜಿಕಲ್ ಎಂಡ್ ಸಿಕ್ಕಲಿ ಅಂತ ಹೇಳಿ ಮಾಡುವಂಥ ಪ್ರಯತ್ನ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಆ ಪ್ರಯತ್ನದಲ್ಲಿ ಸೋಲಾದಾಗ ನಿರಾಶರಾಗಬೇಡಿ. ಆ ಸೋಲು ಗೆಲುವಿನ ಮೆಟ್ಟಿಲು ನಿಮಗೆ. ಹಾಗಾಗಿ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇರಿ, ಮುಂದೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಯಶಸ್ಸು ಸಿಕ್ಕಾಗ ಸಾಮಾನ್ಯವಾಗಿ ಮೈಮರೆಯುವಂಥದ್ದು ಸ್ವಭಾವ, ಅದು ಮನುಷ್ಯರ ಸ್ವಭಾವ, ಹ್ಯೂಮನ್ ಟೆಂಡೆನ್ಸಿ ಅದು. ಆ ರೀತಿಯಲ್ಲೇ ಈ ದಿನ ನೀವು ಕೂಡ ಕೆಲವೊಂದು ವಿಚಾರಗಳಲ್ಲಿ ಯಾಮಾರುವಂಥದ್ದು ಇದೆ, ಮೈ ಮರೆತು ಬಿಡ್ತೀರಿ, ಕೆಲವರನ್ನು ಅತಿಯಾಗಿ ನಂಬ್ತೀರಿ, ಇದರಿಂದ ನಿಮಗೆ ದ್ರೋಹ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ದ್ರೋಹನೇ, ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಒಂದು ಆಲೋಚನೆಗಳಿಗೆ ತಕ್ಕಂತೆ ವ್ಯಾಪಾರಗಳು ನಡೆಯಲ್ಲ, ಫಲಿತಾಂಶಗಳು ಸಿಕ್ಕಲ್ಲ, ಇಲ್ಲೂ ಕೂಡ ನಿಮಗೆ ನಿರಾಸೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು ಉತ್ತಮ. ಇನ್ವಾಲ್ವ್ಮೆಂಟ್ ಬೇಕು ಈ ದಿನದಲ್ಲಿ. ಇನ್ನು ಈ ದಿನ ಆರೋಗ್ಯದ ಕಡೆ ಗಮನ ಕೊಡದೇ ಇದ್ದರೆ ಸ್ವಲ್ಪ ತೊಂದರೆಗಳಾಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಅದರಲ್ಲೂ ಈ ಮಕ್ಕಳ ವಿಚಾರದಲ್ಲಿ, ಮಕ್ಕಳು ಮಾಡುವಂಥ ಪ್ರಯಾಣದ ವಿಚಾರದಲ್ಲಿ ಈ ದಿನ ನಿಮಗೆ ಆತಂಕ ಹೆಚ್ಚಾಗುವಂಥದ್ದಿರುತ್ತೆ. ಹಾಗಾಗಿ ಮನಸ್ಸಿನ ಶಾಂತಿ, ನೆಮ್ಮದಿ ಇದನ್ನು ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಧ್ಯಾನ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು. ಏಕೆಂದರೆ ಈ ಸರಿಯಾದ ಪೂರ್ವ ಸಿದ್ಧತೆ ಇಲ್ಲದೆ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹಿನ್ನಡೆ ಕಾಣುವಂಥ ಸಂದರ್ಭ ಇದೆ.
ಹಾಗೆ ಕೆಲವೊಂದು ವಿಚಾರಗಳಲ್ಲಿ ದ್ವಂದ್ವ ನಿಲುವು ನಿಮಗೆ ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ಅದು ಸರಿನಾ ಇದು ಸರಿನಾ ಅನ್ನುವಂಥ ಒಂದು ಪೀಕಲಾಟ ಇರುವಂಥದ್ದು. ಹಾಗಾಗಿನೇ ನಿಮ್ಮ ಮನಸ್ಸು ಈ ದಿನ 50-50. ಕೆಲವು ಕೆಲಸಗಳಿಗೆ ತುಂಬ ಉತ್ತೇಜನವನ್ನು ಕೊಡ್ತೀರಿ, ಒತ್ತನ್ನು ಕೊಡ್ತೀರಿ. ಆದರೆ ಕೆಲವು ಕೆಲಸಗಳನ್ನು ತೀರಾ ನಿರ್ಲಕ್ಷಿಸುವಂಥ ಒಂದು ಮನೋಭಾವ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಅವೆರಡರ ಮಧ್ಯದಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಈ ದಿನ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಭಾವನೆಗಳನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಅವರು ಹೇಳುವಂಥ ಒಂದು ಮಾತು, ಅವರ ಒಂದು ಆದರ್ಶ ಏನು, ಅವರ ಹಿನ್ನೆಲೆ ಏನು, ಇದನ್ನು ಕೂಡ ನೀವು ಪರಿಗಣಿಸಬೇಕಾಗತ್ತೆ. ಏಕಾಏಕಿ ಅವರ ಮಾತನ್ನು ತೆಗೆದುಹಾಕಬೇಡಿ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ತುಂಬ ಇದೆ. ಆದರೆ ನೀವಾಗಿ ಮಾಡುವಂಥ ಕೆಲವೊಂದು ಅಚಾತುರ್ಯದಿಂದ ಅಂಥ ಲಾಭ ನಿಮ್ಮ ಕೈಯಿಂದ ದೂರ ಹೋಗುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಹಣದ ವಿಚಾರದಲ್ಲಿ ಅಲರ್ಟ್ ಆಗಿ ಇರಬೇಕು. ಈ ವ್ಯವಹಾರದಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ವ್ಯವಹಾರ ಮಾಡುವಂಥವ್ರು ನಿಮ್ಮ ಮಾತನ್ನು ನಿಯಮಬದ್ಧವಾಗಿ ಇಟ್ಕೊಳ್ಳಿ. ಹಾಗೆ ಮಾತಿನಲ್ಲಿ ಮಿತಿ ಇದ್ದರೆ ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಯೋಜನೆಗಳಿಗಾಗಲಿ, ನಿಮ್ಮ ಹಿರಿಯರ ಮಾತುಗಳಿಗಾಗಲಿ ನೀವು ಸ್ವತಃ ಭಾಗಿಗಳಾಗಬೇಕಾಗತ್ತೆ. ಅಲ್ಲಿ ನಿಮ್ಮ ಕಮಿಟ್ಮೆಂಟನ್ನು ತೋರಿಸ್ಬೇಕು. ಇನ್ನು ನಿಮ್ಮ ಮನೆಯಲ್ಲಿ ಒಂದು ಸಹನೆ, ಸಾಮರಸ್ಯದ ಒಂದು ತಿಳುವಳಿಕೆಯ ಪರಿಸ್ಥಿತಿಯನ್ನು ನೀವೇ ಈ ದಿನ ನಿರ್ಮಾಣ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲಿಂದಲೋ ಅನುಕೂಲ ಆಗಲಿ ಅಂತ ಹೇಳಿ ನೀವು ಬಯಸುವಂಥದ್ದಲ್ಲ. ಆ ಅನುಕೂಲಗಳನ್ನು, ಆ ಸೌಲಭ್ಯಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಅದರಲ್ಲೂ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಸ್ವಾರ್ಥದಿಂದ ಕೂಡಿರಲ್ಲ, ಪರೋಪಕಾರಕ್ಕಾಗಿ ಇರುವಂಥದ್ದು, ಬೇರೆಯವರಿಗಾಗಿ ಮಾಡುವಂಥ ಕೆಲಸ, ನಿಸ್ವಾರ್ಥವಾಗಿ ಮಾಡುವಂಥ ಕೆಲಸ. ಹಾಗಾಗಿನೇ ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ಉತ್ತಮವಾದಂಥ ಧನಲಾಭ ಏನೋ ಇದೆ. ಆದರೆ ಈ ವಸ್ತುಗಳ ಖರೀದಿ ಸಂದರ್ಭದಲ್ಲಿ ನೀವು ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಹಣವನ್ನಾಗಲಿ ಲಾಭವನ್ನಾಗಲಿ ಬಹಳ ವಿವೇಚನೆಯಿಂದ ಬಳಸಬೇಕಾಗತ್ತೆ. ಇನ್ನು ಈ ದಿನದ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆಗಳು ಜಾಸ್ತಿ ಇರುವಂಥದ್ದು. ಸ್ಪರ್ಧೆಗಳನ್ನು ನೀವು ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಟ್ರಾ ಎನರ್ಜಿ ಈ ದಿನ ಬೇಕೇ ಬೇಕು, ಆತ್ಮವಿಶ್ವಾಸ ಬೇಕೇ ಬೇಕು. ಅದನ್ನು ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಮನೆಯಲ್ಲಿ ಉತ್ತಮವಾದಂಥ ಒಂದು ವಾತಾವರಣ ಇದೆ. ಮನೆಯವರ ಸಹಕಾರ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಇದನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಇನ್ನು ತಿಳುವಳಿಕೆ ದೃಷ್ಟಿಯಿಂದ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲಿಂದ ಈ ದಿನ ಕೆಲವರನ್ನು ತುಂಬ ಚೆನ್ನಾಗಿ ಅರ್ಥೈಸಿಕೊಳ್ಳುವಂಥದ್ದು ಕೂಡ ಇದೆ. ಹೊಸಬರನ್ನು ಕೂಡ ಈ ದಿನ ಅಥವಾ ಇತ್ತೀಚೆಗೆ ಪರಿಚಯ ಆಗಿದ್ದಾರಲ್ಲ ಅಂಥವರನ್ನು ಕೂಡ ನಿಮ್ಮ ವ್ಯವಹಾರದಲ್ಲಿ ಈ ದಿನ ನೀವು ಸೇರ್ಪಡೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಸಿಕ್ಕಾಗ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ. ಇನ್ನು ನಿಮಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥದ್ದು ನಿಮ್ಮ ನಡತೆಯಿಂದ ಮತ್ತು ನಿಮ್ಮ ಮಾತಿನಿಂದ, ಇತ್ತೀಚೆಗೆ ನೀವು ಕೈಗೊಂಡಿರುವಂಥ ಕೆಲಸ ಕಾರ್ಯಗಳಿಂದ ಕೂಡ ನಿಮಗೆ ಹೆಚ್ಚಿನ ಗೌರವ ಸ್ಥಾನಮಾನ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಹಿತಶತ್ರುಗಳಿಗೆ ಒಳ್ಳೆಯ ಸ್ಥಾನವನ್ನು ತೋರಿಸ್ತೀರಿ. ಅವರನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡ್ತೀರಿ. ಏಕೆಂದರೆ ಅವರಿಂದ ಆಗಿರುವಂಥ ನೋವು, ಅವರಿಂದ ಆಗಿರುವಂಥ ನಷ್ಟ ಈ ದಿನ ನಿಮ್ಮ ಮನಸ್ಸಿಗೆ ಆಘಾತವನ್ನು ತರುವಂಥದ್ದು. ಅದಕ್ಕಾಗಿ ಅಂಥವರನ್ನು ಈ ದಿನ ಸೈಡಲ್ಲಿಟ್ಟು ಮುಂದುವರಿಯುವಂಥ ಒಂದು ಪ್ರಯತ್ನ ಇರುತ್ತೆ. ಇದು ಒಳ್ಳೆಯ ತೀರ್ಮಾನ, ಒಳ್ಳೆಯ ಬೆಳವಣಿಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.